ಇದು ಆಸಿಫ್ ಚುಕಡಿಮೆ ಅವ್ರದ್ದು ಸಿಂಪಲ್ ಆಗಿ ಒಂದು ಸಿನಿಮಾದಿಂದ ಅವ್ರು ರಿಲೀಸ್ ಆದಾಗಿಂದ ನನಗೆ ಅವ್ರ ಜೊತೆ ಕೆಲಸ ಮಾಡಬೇಕಂತ ಆಸೆ ಇತ್ತು. ಯಾಕಂದ್ರೆ ತುಂಬಾ ಸಿಂಪಲ್ ಆದ, ಅಂದ್ರೆ ಪ್ರತಿಯೊಬ್ಬ ಸಾಧಾರಣ ಮನುಷ್ಯನ ಬಗ್ಗೆ ಜೀವನದಲ್ಲಿ ಏನ್ ನಡೀತು ಆ ತರ ಸಿನಿಮಾಗಳಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಮ್ಯೂಸಿಕಲ್ ತುಂಬಾ ಮ್ಯೂಸಿಕ್ ತುಂಬಾ ಚೆನ್ನಾಗಿರುತ್ತೆ ಅವ್ರ ಸಿನಿಮಾದ. ಹಾಗಾಗಿ ಪ್ರತಿಯೊಬ್ಬ ಸಂಗೀತ ನಿರ್ದೇಶಕರಿಗೆ ಮ್ಯೂಸಿಕಲ್ ಆಗಿ ಸಿನಿಮಾ ಮಾಡುವಂತ ನಿರ್ದೇಶಕರ ಜೊತೆ ಕೆಲಸ ಮಾಡ್ಬೇಕಂತ ಆಸೆ ಇತ್ತು. ನನಗೂ ಕೂಡ ಇತ್ತು, ಅವ್ರಿಗೆ ಅಪ್ರೋಚ್ ಮಾಡಿದ್ದೆ. ಬಟ್ ಕಾಲ ಈ ಸಿನಿಮಾ ಬಂದು ಕೂಡ ಬಂತು. ಅವರು ಸರ್ ಜೊತೆ ಈ ಸಿನಿಮಾ ಮಾಡೋಣ ಅಂತ ಹೇಳಿದ್ರೆ ತುಂಬಾ ಎಕ್ಸೈಟ್ ಆಗಿದೆ, ತುಂಬಾ ಖುಷಿಯಾಗಿ. ಸರ್ ಸಿನಿಮಾ ಕೊಡೋದಂದೇನೆ ಇದ್ರಲ್ಲಿ ಸ್ಪೆಷಲ್ ಆಗಿ 11 ಹಾಡು ಟ್ರ್ಯಾಕ್ಸ್ ಇದೆ, ಅಂದ್ರೆ 8 ಫುಲ್ ಲೆಂತ್ ಸಾಂಗ್ಸ್ ಇದೆ, 3 ಬಿಟ್ ಸಾಂಗ್ಸ್ ಇದೆ. ಹಾಗಾಗಿ ಅವ್ರ ಕ್ಯಾರಿಯರ್ ಕೂಡ ಒಂದು ದೊಡ್ಡ ಮ್ಯೂಸಿಕಲ್ ಸಿನಿಮಾ ಇದು, ನನ್ನ ಕ್ಯಾರಿಯರ್ ಕೂಡ ದೊಡ್ಡ ಮ್ಯೂಸಿಕಲ್ ಸಿನಿಮಾ. ನಾನು ಕಾರಂಜಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಆ ಸಿನಿಮಾ ಆದ ನಂತರ ದೊಡ್ಡ ಮ್ಯೂಸಿಕಲ್ ಸಿನಿಮಾ ಇದು. ಪ್ರತಿಯೊಬ್ಬ ಸಂಗೀತ ನಿರ್ದೇಶಕರ ಜೀವನದಲ್ಲಿ ಇಂಥ ಒಂದು ಸಿನಿಮಾ ಸಿಗೋ ತುಂಬಾ ಅಪರೂಪ. 50 ಸಿನಿಮಾ ಮಾಡ್ಲಿ, 100 ಸಿನಿಮಾ ಮಾಡ್ಲಿ, ಆದ್ರೆ ಒಂದು 8-10 ಟ್ರ್ಯಾಕ್ಸ್ ಇರೋ ಸಿನಿಮಾ ಸಿಗೋದು ಲಕ್ಕಿ ಪರ್ಸ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬೋದು. ಆ ಥರ ನಾನು ಕೂಡ ತುಂಬಾ ಲಕ್ಕಿ ಆಗಿದ್ದೀನಿ ಈ ಸಿನಿಮಾದಲ್ಲಿ ವರ್ಕ್ ಮಾಡೋಕ್ಕೆ. ಸುನಿ ಸರ್ಗೆ ಮತ್ತೆ ನಮ್ಮ ನಿರ್ಮಾಪಕರು ಮೈಸೂರು ರಮೇಶ್ ಸರ್ಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸಾಂಗ್ ಕೇಳಕ್ಕೆ ಬಹಳ ಇಷ್ಟ. ನಾನು ಈ ಥರ ಸಾಂಗ್ ಆ್ಯಕ್ಟ್ ಮಾಡಿದಾಗ ನೋಡೋರಿಗೆ ಇಷ್ಟ ಆಗಿರುತ್ತೆ, ಬಟ್ ನನಗೆ ಅದೇ ಮಾಡ್ತಾ ಇದ್ದೀನಿ ಅನಿಸ್ತಾ ಇರುತ್ತೆ. ಬಟ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ವಿನಯ್ ಅವರು, ಹೀರೋಯಿನ್ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಹುಕ್ ಲೈನ್ ಚೆನ್ನಾಗಿ ಕೊಟ್ಟಿದ್ದೀರಿ. ಇದು ಸಿಂಪಲ್ ಸುನಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ಅದು ಸಿಂಪಲ್ ಅಲ್ಲ, ಕಾಂಪ್ಲಿಕೇಟೆಡ್ ಸುನಿ. ಯಾವಾಗಲೂ ಕಾಂಪ್ಲಿಕೇಶನ್ ಇದೆ ಕತೆ ಮಾಡೋ ವಿಚಾರದಲ್ಲಿ. ಪರ್ಸ್ನಲ್ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳ್ತಾರ, ನೀವೇ ಸರ್ ಕರೆಕ್ಟಾಗಿ ಹೇಳಿದ್ದೀವಿ. ಅದು ಇನ್ಮೇಲೆ ಕಾಂಪ್ಲಿಕೇಟೆಡ್ ಸುನಿ ಅಂತ ಕರಿಬೇಕು ನಾವು. ಬಿಕಾಸ್ ಕಥೆ ಮಾಡೋ ರೀತಿ ಇರ್ಬೋದು, ಅದನ್ನ ಪ್ರೆಸೆಂಟೇಷನ್ ಮಾಡೋ ರೀತಿ ಇರ್ಬೋದು, ಬಟ್ ಸುನಿ ಹೇಳ್ಬೇಕಾದ್ರೆ ಸಿಂಪಲ್ ಆಗಿ ಹೇಳ್ತಾರೆ ಅಷ್ಟೇ. ನಾನು ಸುನಿ ಜೊತೆ ಒಂದು ದೊಡ್ಡ ಜರ್ನಿ, ನಮ್ಮೂರ ಪಕ್ಕನೇ ಸುನಿಯವ್ರ ಊರು. ಸೊ ಒಂದು ದೊಡ್ಡ ಜರ್ನಿ ಇದೆ. ಚಮಕ್ ಆದ್ಮೇಲಂತೂ ನಾವು ಸಿಗ್ತಾನೆ ಇರ್ತಿದ್ವಿ. ಯಾವುದಾದ್ರೂ ಲೈನ್ ಬಂದರೆ ಸುನಿ ಶೇರ್ ಮಾಡೋನು ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು. ಒಂದು 3-4 ಲೈನ್ ಹೇಳಿದಾಗ ನನಗನ್ನಿಸ್ತು ಸಿಂಪಲ್ ಸುನಿ ಅಲ್ಲ, ಕಾಂಪ್ಲಿಕೇಟೆಡ್ ಸುನಿ. ಒಂದೊಂದ್ಸಲಿ ಒಂದೊಂದು ಐಡಿಯಾ ತರ್ತಾರೆ. ಸೊ ಅದೇ ಥರ ಈ ಸಿನಿಮಾನು ಒಂದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಒಂದು ಭಾವನೆ. ಬಿಕಾಸ್ ಸುನಿಯ ಡೈಲಾಗ್ ಸ್ಕಿಲ್ಸ್ ಇದೆಯಲ್ಲ, ರೈಟಿಂಗ್ ಸ್ಕಿಲ್, ಅದಕ್ಕೆ ನಾನು ದೊಡ್ಡ ಫ್ಯಾನ್. ಯಾವ ನಿರ್ದೇಶಕನಿಗೆ ತನ್ನ ಭಾಷೆ ಮೇಲೆ ಹಿಡ್ತಾ ಇರುತ್ತೋ, ತನ್ನ ಬರವಣಿಗೆ ಮೇಲೆ ಹಿಡ್ತಾ ಇರುತ್ತೋ, ಆತನಿಗೆ ತುಂಬ ಚೆನ್ನಾಗಿ ಹೊಳೆಯುತ್ತೆ ಎಲ್ಲ. ಸೊ ಆ ಥರದಲ್ಲಿ ನಮ್ಮ ಭಾಷೆ ಮೇಲೆ, ಅಕ್ಷರದ ಮೇಲೆ, ವ್ಯಾಕರಣದ ಮೇಲೆ ಒಂದು ಸ್ಪಷ್ಟತೆ ಇರುವಂತಹ ನಿರ್ದೇಶಕರಲ್ಲಿ ಒಬ್ಬರು ನಮ್ಮ ಕಾಂಪ್ಲಿಕೇಟೆಡ್ ಸುನಿ. ಸೊ ಡೈಲಾಗ್ಸ್ ಫಸ್ಟ್ ಸಿನಿಮಾಲೇ ಒಂಥರ ಏನೋ ಒಂದು ಹೇಳಬೇಕು ಬಂದಿರೋರಿಗೆ ಅಂದ್ಬಿಟ್ಟು ರಕ್ಷಿತ್ ಅವ್ರ ಕೈಲಿ ಅದೇ ಏನ ಕೈ ತೋರಿಸ್ಬೇಡಿ, ನೀವು ಹೇಳಿ. ಸೊ ಫಸ್ಟ್ ಸಿನಿಮಾಲೇ ಓಕೆ ಈ ತರ ಯಾರೋ ಒಬ್ಬ ನಾಟಿ ಡೈರೆಕ್ಟರ್ ಬಂದಿದ್ದಾನೆ ಅಂತ ಹೇಳೋಕೆ ಒಂದು ಟ್ರೈಲರ್ ಬಿಟ್ಟಿದ್ರು, ಅದು ಫುಲ್ ವೈರಲ್ ಆಗಿತ್ತು. ಸೊ ಆ ತರದಲ್ಲಿ ವೈರಲ್ ವಿಷಯ ತುಂಬಾ ಇದೆ ಸುನಿ ಹತ್ರ, ಅವಾಗ ಬಿಡ್ತಾ ಇದೆ ಅಷ್ಟೇ. ಇಲ್ಲ ಇನ್ಮೇಲೆ ಸಿನಿಮಾಲ್ ಬಿಡಿ ಸುಮ್ಮನೆ. ಓಕೆ, ಸೊ ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಆ್ಯಂಡ್ ವಿನಯ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಅವಾಗ ಮೀಟ್ ಮಾಡಿದ್ದೀನಿ, ಯಾವತ್ತು ಕೂತ್ಕೊಂಡು ಮಾತಾಡಿಲ್ಲ ಅವ್ರ ಜೊತೆ. ನನ್ನ ಖುಷಿ ಏನು ಅಂದರೆ ಕರ್ನಾಟಕ ರತ್ನ, ಪದ್ಮಭೂಷಣ ಅಂಥವ್ರು ಅವ್ರು ಒಂದು ಸರಿ ನಾನು ಮೌರ್ಯ ಸಿನಿಮಾ 100 days ಫಂಕ್ಷನ್ ಇತ್ತು, ಆ ಸಿನಿಮಾಗೆ ನಾನು ಆ್ಯಂಕರಿಂಗ್ ಏಟ್ರಿಯಾ ಹೋಟ್ಲಲ್ಲಿ, ನಾವು ಟೆಲಿವಿಷನಲ್ಲಿದ್ದೆ. ಸೊ ಆ್ಯಂಕರಿಂಗ್ ಮಾಡ್ತಿದ್ದೆ. ಬ್ಯಾಂಕ್ವೆಟ್ ಹಾಲು ಚಿಕ್ಕದೇ ಇತ್ತು ಏಟ್ರಿಯಾ, ನಿಮಗೆ ಇವತ್ತು ಹಾಲಲ್ಲಿ ಇದ್ವಿ. ಸೊ ಅಣ್ಣವರು ಬಂದು ಕೂತ್ಕೊಂಡಿದ್ದ ತಕ್ಷಣ ಕಾರ್ಯಕ್ರಮದ ಮಧ್ಯದಲ್ಲಿ ಬಂದರು ಅಣ್ಣವರು. ನಾನು ಅವರ ಸಿನಿಮಾವನ್ನು ನೋಡಿ ಚಿಕ್ಕವರಿಂದ ಬೆಳೆದವರು ಬಂದು ಕೂತ್ಕೊಂಡು, ಓ
ಗಣೇಶ ಎದುರುಗಡೆ ನಾನು ಸ್ಟೇಜ್ ಬಂದಿದ್ದೇನೆ. ಓ ಗಣೇಶ ಅಂದರು. ಮಯೂರ, ಬಬ್ರುವಾಹನ, ಕವಿರತ್ನ ಕಾಳಿದಾಸ, ನನ್ನ ಹೆಸರು ಹೇಳ್ಬೇಕಾದ್ರೆ ನನ್ನ ಮೈಯೆಲ್ಲ ಜುಮ್ಮಂತು. ಸೊ ಇಳಿದ್ಬಿಟ್ಟು ಹೋದ್ಮೇಲೆ ಚಿತ್ರಶ್ರೀ ಇದ್ರು ನನ್ನ ಜೊತೆ. ಅವ್ರು ಬಂದು ಗಣೇಶ್ ಅಣ್ಣವ್ರು ಕರಿತಾ ಇದ್ದಾರೆ ನಿನ್ನ ಅಂತ. ನಾನು ನಂಗೆ ಕರಿತವ್ರ ಅಣ್ಣವ್ರು? ಹೌದು ನಿನ್ನ ಕರಿತವ್ರೆ. ನಾನು ನಂಬಕ್ಕಾಗಲಿ ಹೋದೆ. ಈಗಲೂ ಅಣ್ಣವ್ರ ಜೊತೆ ನಾನು ಕೆಳಗೆ ಕೂತ್ಕೊಂಡಿದ್ದೀನಲ್ಲ ಫೋಟೋ, ಅದೇ ಕಾರ್ಯಕ್ರಮದ ಮಯೂರ 100 ಡೇಸ್ ಪ್ರೋಗ್ರಾಮ್. ಸೊ ಒಂದಷ್ಟು ಮಾತುಕತೆ ಆಯಿತು. ನನಗನ್ಸೋದು ಅವರು ಒಮ್ಮೆ ಗಣೇಶ ಅಂದಿದ್ದನ್ನು ನಾನು ಇವತ್ತಿನ ತನಕ ನೆನಪಿಸ್ಕೋತಾ ಇದ್ದೀನಿ. ಇವತ್ತು ನೆನಪಿಸ್ಕೊಂಡ್ರು ನನಗೆ ರೋಮಾಂಚನ ಆಗುತ್ತೆ. ಅಂಥದ್ರಲ್ಲಿ ಅಂಥ ಒಬ್ಬ ಮೇರು ನಟನ ಮೊಮ್ಮಗ ಎಷ್ಟು ಅದೃಷ್ಟಶಾಲಿಯಾಗಿರ್ಬೇಕು. ಅವರ ತೊಡೆ ಮೇಲೆ ಬೆಳೆದಿದ್ದಾರೆ, ಅವ್ರ ಜೊತೆ ಹತ್ತಿರದಿಂದ ನೋಡೋ ಅದೃಷ್ಟ, ಅವ್ರ ಮಾತುಗಳು ಕೇಳಿದ್ದ ಅದೃಷ್ಟ. ಹ್ಯಾಟ್ರಿಕ್ ಹೀರೋ ಶಿವಣ್ಣನಂತ ದೊಡ್ಡಪ್ಪ, ಪವರ್ ಸ್ಟಾರ್ ಪುನೀತ್ ಅಂತಹ ಚಿಕ್ಕಪ್ಪ, ಇಷ್ಟೆಲ್ಲ ಇದ್ರೂ ಕೂಡ ವಿನಯ್ ಒಂದು ಆಕ್ಚುಲಿ ಆ ಸಿಂಪಲ್ ಅನ್ನೋ ಪದ ಸುನಿಗಿಂತ ವಿನಯ್ಗೆ. ಸೊ ವೆರಿ ಸಿಂಪಲ್, ಆರಾಮಾಗಿರ್ತಾರೆ, ಯಾವುದನ್ನು ತಲೆಯಲ್ಲಿ ಇಟ್ಕೊಂಡು ಓಡಾಡಲ್ಲ ಭಾರವಾಗಿ. ಸೊ ಒಳ್ಳೇದಾಗಲಿ ವಿನಯ್ ಅವರೇ, ನಿಮಗೆ ಈ ಸಿನಿಮಾ ದೊಡ್ಡ ಯಶಸ್ಸನ್ನ ಕೊಡಲಿ. ಈಗ ರೆಕಾರ್ಡ್ಸ್ ಅಂತ ಏನು ಹೇಳ್ತೀವಿ, ಆ ರೆಕಾರ್ಡ್ಸ್ನೆಲ್ಲ ಮೀರಿ ಈ ಸಿನಿಮಾ ಆಗಲಿ. ಅದು ಒಳ್ಳೇದಾದ್ರೆ ನಮ್ಗೆ ಒಳ್ಳೇದಾಗಲಿ. ಓಕೆ, ಈ ಸಿನಿಮಾವನ್ನು ದಯವಿಟ್ಟು ನೋಡಿ ಎಲ್ಲರೂ. ಫೆಬ್ರವರಿ ರಿಲೀಸ್ ಆಗ್ತಾ ಇದೆ. ನಾನು ಅವಾಗ ಹೇಳಿದೆ, ಸುನಿ ಅಂದರೆ ನನಗೆ ಸ್ವಲ್ಪ ಪ್ರೀತಿನೂ ಇದೆ, ಪ್ಲಸ್ ಆತನ ಬರವಣಿಗೆಯ ಅಭಿಮಾನಿ ಅಂತ. ಸುನಿ, ನಿಮ್ಮ ಪೆನ್ನಲ್ಲೂ ಯಾಕೆ ನಗ್ತಾ ಇದೆಯಾ? ನಿಮ್ಮ ಫಸ್ಟ್ ಆದ್ರೆ ಇಷ್ಟು ಕ್ಯಾಮ್ರಾ ಇರ್ತಿರ್ಲಿಲ್ಲ. ಈಗ ಹೀರೋ ಏನಪ್ಪ ಡೈರೆಕ್ಟ್ರಿಗೆ ನಿನ್ನ ಅಂತಿ ಅಂದ್ಬಿಡ್ತಾರೆ ಅಂದ್ಬಿಟ್ಟು ನಿಮ್ಮ. ಓಕೆ, ಒಳ್ಳೆ ಸಿನಿಮಾ ಬರಲಿ. ನಮ್ದು ಒಂದು ಅನೌನ್ಸ್ ಮಾಡಿದ್ದೀವಿ. ಯಾರೋ ಪ್ರೊಡ್ಯೂಸರ್ ಬಂದ್ರು ಹೋಗ್ಬಿಟ್ರು. ಯಾರು? ಇದೇ ನೀವಲ್ಲ ಮಧ್ಯದಲ್ಲಿ ಯಾರೋ ಕರ್ಕೊಂಡ್ ಬಂದಿದ್ದಾರೆ ಸುನೆ. ಚಕ್ಕು ಬೌನ್ಸ್ ಆಯ್ತು. ಓಕೆ, ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಸುನಿ, ವಿನಯ್ ಅವರೇ, ಇಬ್ರು ಬ್ಯೂಟಿಫುಲ್ ಹೀರೋಯಿನ್ಸ್, ನಿಮಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ವೆರಿ ಕಂಫರ್ಟಬಲ್ ಡೈರೆಕ್ಟರ್. ಏನು ಬೇಕು ಅಂತ ಚೆನ್ನಾಗಿ ಗೊತ್ತು ಸುನಿಗೆ. ನಾನು ಅವಾಗಲೇ ಹೇಳಿದ್ನಲ್ಲ, ಒಂದು ಭಾಷೆ, ಒಂದು ಬರವಣಿಗೆ ಹಿಡಿತಾ ಇದ್ರೆ ಆತನಿಗೆ ಬಹಳಷ್ಟು ಒಂದು ಜ್ಞಾನ ಇರುತ್ತೆ. ಏನು ಕೆಲಸ ಮಾಡ್ತೀವಿ ಅಂತ ಚೆನ್ನಾಗಿ ಗೊತ್ತಿದೆ. ಸೊ ಆ ಕೆಲಸಕ್ಕೆ ಯಾರ್ಯಾರು ಬೇಕು ಬೆಸ್ಟ್ ಅದನ್ನ ಸುನಿ ಸೆಲೆಕ್ಟ್ ಮಾಡಿದ್ದಾರೆ ಅನ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಒಂದು ನಿಮಿಷ ನಿರ್ಮಾಪಕರೇ, ಥ್ಯಾಂಕ್ ಯು. ನಿಮಗೂ ಈ ಸಿನಿಮಾ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಆ ಸೆಂಟ್ರಲ್ಲಿ ಕೊರೋನಾ ಬಂತು, ಗ್ಯಾಪ್ ಆಯಿತು. ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕು ಅಂತ ಹೇಳಿದೆ. ಒಂದು ಜಾಯಿನ್ ಮಾಡಿಸಿದ್ರು. ಅಸಿಸ್ಟೆಂಟ್ ಅಲ್ಲದೆ ಅಸೋಸಿಯೇಟ್ ಆಗಿ ಮಾಡಿಕೊಂಡ್ರು. ಅದಾದಮೇಲೆ ಕೊರಿಯೋಗ್ರಫರ್ ಕೂಡ ಮಾಡಿಕೊಂಡ್ರು. ಸೊ ಸುನಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನನಗೂ ಗೊತ್ತಿರಲಿಲ್ಲ ನಾನು ಇದೊಂದು ಸಾಂಗ್ ಕೊರಿಯೋಗ್ರಫಿ ಮಾಡ್ತೀನಿ ಅಂತ. ಜೊತೆಲಿ ಇಟ್ಕೊಂಡು ಅವರು ಕೂಡ ಹೆಲ್ಪ್ ಮಾಡಿ, ಇಲ್ಲ ನೀನು ಮಾಡು ಅಂತ ಹೇಳಿದ್ದಕ್ಕೆ ನನಗೆ ತುಂಬ ಧನ್ಯವಾದಗಳು. ಜಾಸ್ತಿ ಮಾತಾಡಲ್ಲ. ಥ್ಯಾಂಕ್ ಯು ಸರ್, ಸಿಲಂ ಸರ್, ಥ್ಯಾಂಕ್ ಯು. ಸರಳವಾಗಿದ್ದಾರೆ. ವಿನಯ್ ಸರ್, ಸ್ವಾತಿಷ್ಠ ಮೇಡಮ್, ಮಲ್ಲಿಕಾ ಮೇಡಮ್ ಎಲ್ಲರೂ ಸರಳವಾಗಿದ್ದಾರೆ. ಬಟ್ ನಮ್ಮ ಡೈರೆಕ್ಟರ್ ಸುನಿ ಸರ್ ಅಂತ ಸರಳವಾಗಿಲ್ಲ. ಸಿನಿಮಾ ಮಾಡೋದ್ರಲ್ಲಿ ಅವ್ರು ರಾಕ್ಷಸ ಇದ್ದಂಗೆ. ಒಂದು 60-65
ಪ್ಲಸ್ ಏನೋ ಡೇಸ್ ಶೂಟ್ ಆಗಿದೆ. ರಮೇಶ್ ಈ ಕಡೆ ಕ್ಯಾಮ್ರಾ ನೋಡ್ಕೊಂಡ ಅದು ಈ ಕಡೆ 3-4 ಡೇಸ್ ಮಾತ್ರ ಸಿಂಗಲ್ ಕಾಲ್ ಶೀಟು. ಈ ಮಿಕ್ಕಿದೆಲ್ಲ ಪಾಪ ಎಲ್ರೂ ಮಧ್ಯರಾತ್ರಿವರೆಗೂ ಶೂಟ್ ಮಾಡಿಸಿದ್ದಾರೆ. ಒಂದ್ಸಲ 3 ಗಂಟೆವರೆಗೂ ಶೂಟ್ ಆಗುತ್ತೆ. 3 ಗಂಟೆ ಶೂಟ್ ಆಗ್ಬಿಟ್ಟು ಬೆಳಿಗ್ಗೆ 8 ಗಂಟೆಗೆ ವಿತ್ ಮೇಕಪ್ ರೆಡಿ ಇರಬೇಕು ಅಂತ ಮಲ್ಲಿಕಾ ಮೇಡಮ್ ಹೇಳ್ತಾರೆ, ಮತ್ತೆ ಇವ್ರಿಗೆ ಹೇಳ್ತಾರೆ. ಸೊ ಅಷ್ಟು ರಾಕ್ಷಸನ ತರ ಸಿನಿಮಾ ಮಾಡಿದ್ದಾರೆ ಅವರು. ಸಿನಿಮಾ ರಿಲೀಸ್ ಪ್ಲಾನ್ಸ್? ಸಿನಿಮಾ ರಿಲೀಸು 8ಗೆ 8 ಈವ್ನಿಂಗ್ ಶೋ ಅಂತ ಇಟ್ಕೊಂಡಿದ್ವಿ. ಆಕ್ಚುಲಿ ಆಗಿ 9th ರಿಲೀಸ್ ಆಗ್ತದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ಸುನಿ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಅವರು ಈ ಕ್ಯಾರೆಕ್ಟ್ರಿಗೆ ನಾನು ಚೂಸ್ ಮಾಡಲಿಕ್ಕೆ ಅದಕ್ಕೆ ಅವರಿಗೆ ಏನು ಬ್ಯಾಗೇಜ್ ಇಲ್ಲ. ಲೈಕ್ ವಾಟ್ ಐ ಹ್ಯಾವ್ ಡನ್ ಬಿಫೋರ್, ವಾಟ್ ಕ್ಯಾರೆಕ್ಟರ್ ಐ ಹ್ಯಾವ್ ಡನ್ ಬಿಫೋರ್, ಏನೂ ಅವ್ರು ನೋಡಿಲ್ಲ. He just saw me as Anuraga when he saw me, you know, in the first place. So I'm very, very thankful to him for giving me this opportunity. Thank you, Suni sir. And Ramesh sir, ನಿಮ್ಮ ಥರ ಒಂದು ಪ್ರೊಡ್ಯೂಸರ್ ಎಲ್ಲ ಆರ್ಟಿಸ್ಟಿಗೂ ಸಿಗಬೇಕು. ವೆರಿ ಫ್ರೆಂಡ್ಲಿ ಆ್ಯಂಡ್ ಸಚ್ ಅ ಗ್ರೇಟ್ ಹಾಸ್ಪಿಟಾಲಿಟಿ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಆ್ಯಂಡ್ ವಿನಯ್, I have a lot of things to say about you, but ಅದು ಆಮೇಲೆ next event ಅಲ್ಲಿ ಹೇಳ್ತೀನಿ. But thank you so much for being such a lovely co-star, and I would like to work more with you. ಆಮೇಲೆ all the technicians ತುಂಬ ಒಂದು ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ರು. ಶೀಲಂ ಸರ್, ಮಧು ಸರ್ ಆ್ಯಂಡ್ ಆಲ್ ದಿ ಅದರ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್. ಇಷ್ಟು ಕ್ವಾಲಿಟಿ ಇದೆ ಅಂತ ಫಸ್ಟು ಟೆಕ್ನಿಷಿಯನ್ಸ್ಗೆ ನಾವು ಕ್ರೆಡಿಟ್ ಕೊಡಬೇಕು. ಬಿಕಾಸ್ ವಿತೌಟ್ ದೆಮ್ ಐ ಡೋಂಟ್ ಥಿಂಕ್ ಸೊ ಎನಿಬಡಿ ಕ್ಯಾನ್ ಮೇಕ್ ಅ ಕ್ವಾಲಿಟಿ ಸಿನಿಮಾ. ಆ್ಯಂಡ್ ಎಡಿಟರ್ ಆದಿತ್ಯ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೇರಿಂಗ್ ವಿತ್ ಮೀ. And to all the other co-stars, Aruna ma'am and all the other co-artists who worked with me, everyone, thank you. And my staff, Netra, Naveen, makeup artist, everyone, tumba thanks. Idu bantu my second movie, first movie in Kannada. Definitely, I hope Anuraga character idu nim eldrigu tumba ishta agutte anta ankonತೀನಿ. Please February 8th ಹೋಗಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಆ್ಯಂಡ್ I'll be just waiting for all your feedbacks. Thank you. Sir, Ramesh sir, Vinay and all the team who had been working so hard for this film. Honestly, I was extremely nervous when I decided to work on this project, but everything went so smoothly. Everybody has been so kind, so humble, and also my team, everybody, whether it be technicians, directors, all the departments, everybody has been kind to me, and I'm very grateful. Thanks to all of you for coming here. I hope you will like the movie. Suni sir and everybody has given all of it to the film, and feel very blessed, and thank you everybody. Tell us annoying things also, not only the good Never things. annoyed me, never ever. Like in terms of language, it has been, I thought it will be difficult, but no, it wasn't. They were there all the time. Vinay had been like helping me throughout, and also sir, like all of them. You are very sweet people, all of you. Like I loved Bangalore, I loved this place, I loved the people. Energy, especially. Thank you so much. Thank you so much. ತುಂಬಾ ಒಳ್ಳೆದಾಗಲಿ ನಿಮಗೂ ಕೂಡ ಸಿನಿಮಾ. ಗುನುಗುನುಗು ಹಾಡು ನನಗೆ ಒಂದು ತುಂಬ ಇಷ್ಟವಾದ ಹಾಡು. ವೀರ್ ಸಮರ್ಥ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸಚಿನ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ಇದು ಒಂದೇ ಕೊರಿಯೋಗ್ರಾಫ್ ಸಾಂಗ್ ಈ ಸಿನಿಮಾಲಿರೋದು. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸುನಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಇಬ್ಬರು ಕೋಸ್ಟಾರ್ ಸ್ವಾದಿಷ್ಟ ಮಲ್ಲಿಕಾಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಎಡಿಟರ್ ಆದಿಕ್ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಮ್ಮ ಚಿಕ್ಕಪ್ಪನ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಅವ್ರು ಹೇಳಬೇಕು ಈ ಫೈಟ್ ಇಲ್ಲ, ಬರೀ ಪ್ರೀತಿ. ಸೊ ಈ ಸಲ ಒಂದು ಸಲ ಪ್ರೇಮ ಕಥೆ ನೋಡಿ
ನೆಕ್ಸ್ಟ್ ಆಕ್ಷನ್ ಮೂವಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಅಷ್ಟೇ. ತುಂಬಾ ಸರಳವಾಗಿ ಮಾತಾಡಂಗಿಲ್ಲ, ಟೈಟಲ್ ಮಾತ್ರ ಸರಳ ಪ್ರೇಮ ಕಥೆ. ಒಂದಷ್ಟು ವಿಷಯ ಹೇಳ್ಬೇಕು ನಮ್ಗೆ, ರಿಲೀಸ್ ಹತ್ರದಲ್ಲಿದೆ. ಅದೇ ನಾನು ಅತಿಶಯ್ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಸೊ ಅತಿಶಯ್ ಆಮೇಲೆ ಇಡೀ ಫ್ಯಾಮಿಲಿ ಚಿಕ್ಕಪೇಟೆಯಲ್ಲಿ ಸ್ಟೇ ಮಾಡ್ತಿರ್ತಾರೆ. ಅವ್ರ ಫ್ಯಾಮಿಲಿಯವ್ರ ಒಂದು ಅಪ್ಪ ಅಮ್ಮ ಇಂಟ್ರೊಡಕ್ಷನ್ ಮಾತಾಡ್ಕೊಡ್ತಾರೆ. ಸೊ ಇಡೀ ಫ್ಯಾಮಿಲಿ ಚಿಕ್ಕಪೇಟೆಯಲ್ಲಿ ಇರೋ ಒಂದು ಫ್ಯಾಮಿಲಿ, ಒಂದು ಸೀರೆ ಮಾಡೋ ಒಂದು ಫ್ಯಾಮಿಲಿ, ಅವ್ರ ಫ್ಯಾಮಿಲಿಯಲ್ಲಿ ನಡೆಯೋ ಒಂದು ಕಥೆನ ಸುನಿ ಅವರು ತುಂಬಾ ಸರಳವಾಗಿ ಹೇಳಿದ್ದಾರೆ. ಸೊ ಅದನ್ನ ನೋಡೋಕ್ಕೆ ಎಲ್ಲರೂ ಫೆಬ್ರವರಿ 8 ಚಿತ್ರಮಂದಿರಕ್ಕೆ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಈ ಪ್ರೆಸ್ ಮೀಟ್ ವಿಶೇಷ ಏನಂದ್ರೆ ಪ್ರತಿಯೊಬ್ಬರು ನನ್ನ ಕೇಳಿದ್ರು, ಪ್ರೊಡ್ಯೂಸರ್ ಸರ್, ಮ್ಯೂಸಿಕ್ ಡೈರೆಕ್ಟರ್, ಹೀರೋಯಿನ್ಸ್ ಪ್ರತಿಯೊಬ್ಬರು ಕೇಳಿದ್ರು ಇಲ್ಲಿ ಏನ್ ಮಾತಾಡೋದು ಅಂತ. ನನ್ಗೆ ಯಾವಾಗಲೂ ಅನ್ಸೋದು ನನಗೆ ಯಾರು ಹೇಳ್ಕೊಡೋರು ಏನ್ ಮಾತಾಡೋದು ಅಂತ. ಎಲ್ಲರಿಗೂ ಇದೇ ಸರ್ ಒಬ್ರು ಕೇಳಲ್ಲ, ಯಾಕಂದ್ರೆ ಅವ್ರು ಮಾತಾಡಲ್ಲ. ಇಲ್ಲ ಸೊ ನಾನು ಸ್ಕ್ರಿಪ್ಟ್ ಮಾಡ್ಕೊಂಡು ಏನ್ ಮಾತಾಡ್ಬೇಕು ಅಂತ ಅಲ್ಲಿ ಹೋಗಿ ಯಾರೋ ಕೇಳ್ತಾರೋ ಅವ್ರ ಬಗ್ಗೆ ಮಾತಾಡ್ತಾ ಹೋಗೋದು ಅಂತ ಹೇಳಿದ್ದೀನಿ. ಇವ್ರು ಬೇಗ ಮುಗಿಸ್ತಾನೆ ಸುನಿ ಅಂದ್ರು. ಈಗ ನಾನು ಹೇಳಿದೆ 12 ನಿಮಿಷ ಮಾತಾಡ್ತೀನಿ ಸರ್ ಸ್ಟೇಜ್ ಮೇಲೆ. ನೆಕ್ಸ್ಟ್ ಪ್ರೆಸ್ ಮೀಟ್ ಒಂಚೂರು ಪುಷ್ ಮಾಡೋದು ಪರವಾಗಿಲ್ಲ, ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಫಸ್ಟ್ ರಮೇಶ್ ಸರ್ ಪ್ರೊಡ್ಯೂಸರ್. ಒಬ್ರು ಪ್ರೊಡ್ಯೂಸರ್ ಸಿಗೋದೇ ನಮ್ಮ ಪೂರ್ವಜನ್ಮದ ಪುಣ್ಯ. ಸೊ ಅಂತಂದ್ರೆ ರಮೇಶ್ ಸರ್ ಒಂದು ಮಾತು ಹೇಳ್ತಾರೆ, ಸರ್ ಈ ಸಿನಿಮಾ ಅಕಸ್ಮಾತ್ ಸಕ್ಸಸ್ ಆಗಲಿಲ್ಲ ಅಂದ್ರು ನಿಮ್ಮ ಸಂಬಂಧ ಇದೇ ರೀತಿ ಇರಬೇಕು ಅಂತ. ಸೊ ನಮ್ಮ ಮೇಲಿರೋ ಅರ್ಧ ಬರ್ಡನ್ ತೆಗೆದಾಯ್ತು. ಸೊ ಅದೇ ನಾನು ಅಂದರೆ ಈ ರೀತಿ ಯಾರನ್ನ ಒಬ್ರು ಹೇಳ್ದಾಗ ನಾವು ಒಂದು ಭಾರ ಇಲ್ಲದೇನೆ ನಾವು ಮಾತಾಡ್ಬೇಕು, ಸಿನಿಮಾ ಶೂಟ್ ಮಾಡ್ಬೋದು. ಸೊ ಅದು ರಮೇಶ್ ಸರ್ ಹೆಸರೇ ನನ್ನ ಬರ್ತಡೆಗೆ iPhone 15 ಗಿಫ್ಟ್ ಕೊಟ್ಟರು. ಸೊ ನೆಕ್ಸ್ಟ್ ಇಯರ್ iPhone 16 ಕೊಡ್ಬೇಕು. ಅದಕ್ಕೆ ಇಷ್ಟೊಂದು ಹೋಗಿರ್ತಾ ಇರೋದು. ಸೊ ಇನ್ನ ಅತಿಶಯ ಅಂದ್ರೆ ನಮ್ಮ ವಿನಯ್ ಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇದಕ್ಕೂ ಮುಂಚೆ 9 ಮೂವಿಗೂ ನಮಗೆ ಸಿಂಪಲ್ ಸುನಿ ಅಂತಿದ್ರು. ಬಟ್ ವಿನಯ್ ಸರ್ ಮೂವಿ ಮಾಡ್ಬೇಕಾದ್ರೆ ನಾನು ಸಿಂಪಲ್ ಸುನಿ ಅಂತ ಕರೀಲಿಲ್ಲ, ಯಾಕಂದ್ರೆ ದೊಡ್ಡ ಮನೆ ಹುಡುಗನೇ ಸಿಂಪಲ್ ಆಗಿರ್ಬೇಕು. ಅದ್ರ ನೀನ್ ಯಾವ ಲೆಕ್ಕ ಅಂತ ಡೈಲಾಗ್. ಅಂದ್ರೆ ಅವರು ಎಷ್ಟು ಅಂದ್ರೆ ನಾವೊಂದಷ್ಟು ದಿವಸ ಬೇಗ ಕರೆಸಿ ವೆಯ್ಟ್ ಮಾಡ್ಸಿದೀವಿ, ಒಂದು ಮಾತಾಡಲ್ಲ. 6 ಗಂಟೆ ಕಳಿಸ್ತೀವಿ ಅಂತಿರೋದು 9:10 ಆಗುತ್ತೆ ಸರ್. ಹೇಳಿದ್ರು ಅವ್ರು ಅಷ್ಟು ಕೇಳೋದು ಹೊತ್ತು ನಮ್ಗಂತೂ ಒಂದು ಇನ್ಫಾರ್ಮ್ ಮಾಡಲ್ಲ. ಸೊ ತುಂಬಾ ಸ್ಮೂತ್. ಮತ್ತೆ ವಿನಯ್ ಸರ್ ಹೇಳ್ಬೇಕು ಅಂದ್ರೆ ಮಗು ತರ. ಸ್ಕೂಟರ್ ಓಡಿಸೋ ಸೀನ್ ಇದೆ ಅಂದಾಗ ಸ್ಕೂಟರ್ ತರಿಸ್ಕೊಂಡು ಅದು ಕಲ್ತರು, ಮ್ಯೂಸಿಕ್ ಕಲ್ತರು. ಸೊ ಪ್ರತಿಯೊಂದನ್ನು ಸ್ಟೂಡೆಂಟ್ ತರ ಅವರು ಕಲಿತಾ ಹೋಗ್ತಾರೆ. ಮತ್ತೆ ಅಷ್ಟು ದೊಡ್ಡ ಬ್ಯಾಕ್ ಡ್ರಾಪ್ ಇಂದ ಬಂದಿದ್ರು. ಅವ್ರು ತುಂಬಾ ಸಿಂಪಲ್ ಆಗಿ ಕೂತ್ಕೊಂತಾರೆ, ಎಲ್ಲೂ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಅವ್ರನ್ನ ಶೂಟ್ ಮಾಡೋಕ್ಕೆ ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೂ ಹೆಚ್ಚಿನ ಡೇಟ್ಸ್ ಕೊಟ್ಟರೆ ಇನ್ನೂ ಹೆಚ್ಚಿನ ಫಿಲಮ್ಸ್ ಅವ್ರ ಜೊತೆ ಮಾಡ್ಬೋದು. ಸೊ ಗ್ಯಾಪಲ್ ಡೇಟ್ಸ್ ಕೇಳ್ತಾ ಇದ್ದಾರೆ ವಿನಯ್ ಸರ್. ಇನ್ನು ಸ್ವಾದಿಷ್ಟ ನಮ್ಮ ಬಗ್ಗೆ ಹೇಳ್ಬೇಕಂದ್ರೆ ನಾವು ಅವ್ರದ್ದು ಪತ್ರಿಕಾಗಾರ್ತಿ ಕ್ಯಾರೆಕ್ಟರ್. ಸೊ ಅದಕ್ಕೆ ಕನ್ನಡ ಬರೋಂಥ ಹುಡುಗಿನೇ ಹುಡುಕ್ತಿದ್ದಾಗ ಸೊ ಇವ್ರದ್ದು ಆಡಿಷನ್ ಬಂತು. ಇವ್ರದ್ದು ವಿಕ್ರಮ್, ಕಮಲ್ ಹಾಸನ್, ವಿಜಯ್ ಸೇತುಪತಿ ಅವ್ರ ಜೊತೆ ಮಾಡಿರೋ. ಸೊ ನನಗೆ ಹೇಳಿದೆ ಇಲ್ಲ ಕನ್ನಡ ಇರೋದು ಬೇಕು ಅಂತ. ಇಲ್ಲ ಸರ್ ಇದು ಕನ್ನಡದವ್ರೆ ನೀವು ನೋಡಿ ಅಂತ ಹೇಳಿದ್ರು. ಸೊ ಅವಾಗ ನೋಡಿದಾಗ ತುಂಬ ಖುಷಿ ಆಯ್ತು. ಅವರು ತುಂಬ ಚೆನ್ನಾಗಿ ಮಾತಾಡಿ ಕಳಿಸಿದ್ರು ಅದು. ಸೊ ಅದಾದಮೇಲೆ ಅವ್ರದ್ದು ಆಡಿಷನ್ ತಗೊಂಡು ಒಂದಷ್ಟು ಡೈಲಾಗ್ ಡೀಟೇಲ್ಸ್ ಎಲ್ಲ ಕೊಟ್ಮೇಲೆ ಅವರು ಸ್ಕ್ರಿಪ್ಟ್ ಹೋಗ್ಕೊಟ್ರು. ಸೊ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸೊ ನೀವು ನೋಡಿದ್ರೆ ಗೊತ್ತಾಗ್ತಾರೆ ಅವ್ರ ಕ್ಯಾರೆಕ್ಟರ್ ಹೆಚ್ಚಿಗೆ ಬಿಟ್ಕೊಡಕ್ಕಲ್ಲ. ಯೂತ್ ಕ್ಯಾರೆಕ್ಟರ್ನ ನೀವು ಫಿಲಮ್ ನೋಡಿದ ಮೇಲೇ ಕ್ಯಾರೆಕ್ಟರ್ ಗೊತ್ತಾಗೋದು. ಇಲ್ಲ ಕ್ಷಮೆ ಇರಲಿ, ನಾನು ಹುಡುಗಿ ನೋಡ್ಕೊಂಡು ಬೇಸಿಕಲಿ ಮಲ್ಲಿಕಾ ಸಿಂಗ್ ಮೇಡಮ್ ಹೀರೋಯಿನ್ ಆಯ್ಕೆ ಆಗಕ್ಕೆ ನಮ್ಮ ರಮೇಶ್ ಸರ್ ಕಾರಣ. ನಮ್ಮ ತಂದೆ ತಾಯಿ ನೋಡೋರು, ನಮ್ಮ ಮನೆಯಲ್ಲಿ ರಾಧಾಕೃಷ್ಣ ನೋಡೋರು. ನಾನು ಹೋದಾಗ ನೋಡ್ತಿದ್ದೆ ಒಂದಷ್ಟು ಎಪಿಸೋಡ್ಸ್, ಬಟ್ ನಾನು ಕ್ಯಾಪ್ಚರ್ ಆಗಿರಲಿಲ್ಲ. ರಮೇಶ್ ಸರ್ ನಾನು ಹೇಳಿದೆ ಒಬ್ರು ನಾರ್ತ್ ಇಂಡಿಯನ್ ಕನ್ನಡ ರಿಯಾಲಿಟಿ ಶೋ ಬರೋ ಸಿಂಗರ್ ತರೋದು. ಈಗ ಆಕ್ಚುಲಿ ಒಬ್ಬ ಪಂಜಾಬಿ ಹುಡುಗ ಅದೇ ರೀತಿ ಹುಡುಗ ಇದೆ ನನ್ನ ಶೋಗೆ. ಸೊ ಈ ರೀತಿ ಕ್ಯಾರೆಕ್ಟರ್ ಅಂತ ಹೇಳಿದಾಗ ರಮೇಶ್ ಸರ್ ಇಮಿಡಿಯೇಟ್ ಆಗಿ ರಾಧಾಕೃಷ್ಣ ಇವ್ರನ್ನ ಹೀರೋಯಿನ್ ಅಂತಂದ್ರು. ನಾವು ಸ್ಟಾರ್ಟಿಂಗ್ ಅಪ್ರೋಚ್ ಮಾಡ್ದೋ, ಆಮೇಲೆ ಅವರು ಅಷ್ಟು ಕನೆಕ್ಟ್ ಆಗಲಿಲ್ಲ ನಮಗೆ. ಸೊ ಬೇರೆಯವ್ರನ್ನ ನೋಡ್ತಾ ಇದ್ದ ಕೊನೆಗೆ ಒಂದ್ಸಲ ಅವ್ರ ಕಡೆಯಿಂದಾನೇ ಕಾಲ್ ಬಂತು. ಆಮೇಲೆ ಅವ್ರು ಸ್ಕ್ರಿಪ್ಟ್ ಬಾಂಬೆಗೆ ಹೋಗಿ ನಾವು ಎಕ್ಸ್ಪ್ಲೇನ್ ಮಾಡಿ ಮೇಡಮ್ ಖುಷಿಯಾಗಿ ಒಪ್ಕೊಂಡ್ರು. ಸೊ ನಾವು ಕೇಳಿದ್ಕಿನ್ನ ಹೆಚ್ಚಿಗೆ ಡೇಟ್ಸ್ ಕೊಟ್ಟು ತುಂಬ ನಮಗೆ ಅನುಕೂಲ ಮಾಡಿಕೊಟ್ರು. ತುಂಬ ಥ್ಯಾಂಕ್ ಯು. ಡೈಲಿ ಮೈಕ್ ಇಟ್ಕೊಂಡು ಆಕ್ಷನ್ ಬಿಟ್ಟು ಹೇಳಿದ್ರು ಪ್ರೆಸ್ ಮೀಟ್ ಬಂದಾಗ ಒಂಚೂರು ಆಯ್ತು. 12 ನಿಮಿಷ ಇನ್ನು ಸಚಿನ್ ಬಗ್ಗೆ ಹೇಳ್ಬೇಕಂದ್ರೆ ಸಚಿನ್ ಹೇಳ್ದ ಸರ್ ನನ್ನೊಂದು ಆಶೆ ಈಡೇರಿಸಿ ಅಂತ. ನನ್ನೊಂದು ಆಶೆ ಇದೆ ಈಡೇರಿಸಿ ಅಂತ ಮೆಸೇಜ್ ಆಗ್ತಾ. ನಾನು ಅನ್ಕೊಂಡೆ ನಂದೊಂದು ಚಾಪೀಸಲ್ಲಿ ಗೆದ್ದುತ್ತಾನೆ. ಆಮೇಲೆ ಹೇಳಿದೆ ಇಲ್ಲ ನೀವು ಸಾಂಗ್ ಬೇಕು ಅಂತ.
ಬಟ್ ಎಲ್ಲ ಕನೆಕ್ಟ್ ಆಗಿದೆ ಅಷ್ಟೇ. ನಾವು ಆ ಟೈಮಲ್ಲಿ ನಾನು ಬರಿಬೇಕಾಯ್ತು ಈ ಸಾಂಗ್ನ ಲಿರಿಕ್ಸ್, ಒಂದು 2 ಲೈನ್ ಬರೆದು ನನಗೆ ಸಿಗ್ತಿರ್ಲಿಲ್ಲ ಕ್ಯಾಚ್. ಸರಿ ಸಚಿನಿಗೆ ಕೊಟ್ಟೆ, ಸಚಿನ್ ಬರ್ದ. ನಾನೊಂದು ಲೈನ್ ಹೇಳಿದ್ದೆ, ಇಬ್ರು ಸೇರ್ತೀವಿ ಊರು ತುಂಬಾ ಗುಸು ಗುಸು ನಿಲ್ತದೆ ಅಂತ. ಎಷ್ಟು ಮುದ್ದ ಬರ್ದಂದ್ರೆ, ದುಂಬಿ ಬಳಿಗೆ ಬಂದಗಳಿಗೆ ಊರ ತುಂಬಾ ಊಹಾಪೋಹ ಅಂತವಲ್ಲ. ನನಗೆ ಜಯಂತ್ ಕಾಕಣಿ ಸರ್ ಬರ್ದಿದ್ದ ತರ ಫೀಲ್ ಆಗೋಯ್ತು. ಸೊ ನಂಗೆ ತುಂಬಾ ಖುಷಿ ಆಯ್ತು ಸಾಂಗ್. ಅದು ಫಸ್ಟ್ ಸಾಂಗ್. ಆಮೇಲೆ ನಾನು ಹೇಳಿದ್ದೆ ನಿಮ್ಗೆ ಏನಾದ್ರು ದೊಡ್ಡ ಕಾಂಟ್ಯಾಕ್ಟ್ ಇರ್ಬೇಕು ಅಂತ, ಮೋದಿ ಸರ್ ಜೊತೆ ಫೋಟೋ ಕಳಿಸ್ತಾ ಫೋಟೋ ಕಳಿಸ್ತಾ. ಸೊ ಇಮಿಡಿಯೇಟ್ ಸೆಲೆಕ್ಟ್, ಆಮೇಲೆ ಸಾಂಗ್ ನೋಡ್ಕೊಳ್ಳೋಣ, ಫಸ್ಟ್ ಸೆಲೆಕ್ಟ್ ನೀವು ಅಂತ ಹೇಳಿದೆ. ಸೊ ಇದು ಬಿಟ್ಟು ವೀರ್ ಸಮರ್ ಸರ್ ಬಗ್ಗೆ ಫಸ್ಟ್ ಅವ್ರ ಬಗ್ಗೆ ಮಾತಾಡ್ಬೇಕು. ಮ್ಯೂಸಿಕ್ ಇದ್ರು ವೀರ್ ಸಮರ್ ಸರ್, ನಾನು ಗಂಟೆ ವರ್ಷವಾಗಿ ಹೇಳ್ತೀನಿ, ಯೂಶಲಿ ಇಂಡಸ್ಟ್ರಿಯಲ್ಲಿ ಪರ್ಫೆಕ್ಟ್ ಟೈಮ್ ಡೆಲಿವರ್ ಮಾಡೋರು ವೀರ್ ಸಮರ್ ಸರ್. ಯಾವ ಮ್ಯೂಸಿಕ್ ಡೈರೆಕ್ಟರು, ಎಡಿಟರ್ಸು, ಟೆಕ್ನಿಷಿಯನ್ಸು ಇನ್ಕ್ಲೂಡಿಂಗ್ ಮೀ. ನಾನು ಒಂದು ಇದನ್ನು ಡಿಸೆಂಬರ್ ರಿಲೀಸ್ ಮಾಡೋಣ ಅನ್ಕೊಂಡೆ, ಈಗ ಫೆಬ್ರವರಿ ಬಂದಿದ್ವಿ. ನಾವೆಲ್ಲರೂ ಡಿಲೇ ಮಾಡೇ ಮಾಡ್ತೀವಿ ಟೆಕ್ನಿಷಿಯನ್ಸ್. ಬಟ್ ವೀರ್ ಸಮರ್ ಸರ್ ಮಾತ್ರ ಪ್ರತಿ ಸಲನೂ ಫೋನ್ ಅಟೆಂಡ್ ಮಾಡ್ತಾರೆ. ಸರ್ ಇನ್ನು 2 ಅವರ್ ಕಳಿಸ್ತೀನಿ ಅಂದ್ರೆ 2 ಅವರ್ ಒಳಗಡೆ ಬರುತ್ತೆ. ಸೊ ಎನಿ ಟೈಮ್ ಕೀಬೋರ್ಡ್ ಮುಂದೆ ಕೂತಿರ್ತಾರೆ. ಇನ್ನು ಅವ್ರ ಮ್ಯೂಸಿಕ್ ಬಗ್ಗೆ 2 ಸಾಂಗ್ ಕೇಳಿದ್ರೆ ಇನ್ನು ಮಿಕ್ಕಿ ಸಾಂಗ್ಗಳು ಕೇಳ್ತೀರಾ, ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವ್ರ ಸ್ಟ್ರೆಂತ್ ಏನಂತ. ನನಗೆ ಶಾಕ್ ಆಯ್ತು, ವೀರ್ ಸಮರ್ ಸರ್ ಆಕ್ಚುಲಿ ಕಾಣಿಸ್ತಾರೆ ನನಗೆ. ಸರ್ ಇದು ಎಷ್ಟನೇ ಮೂವಿ? 40 ಸಿನಿಮಾ ಮಾಡ್ತಿದ್ದಾರೆ ವೀರ್ ಸಮರ್ ಸರ್. ತುಂಬಾ ಅಗಾಧವಾದಂತ ಶಕ್ತಿ ಇರೋರು, ತುಂಬಾ ದೊಡ್ಡವ್ರ ಜೊತೆ ಎಲ್ಲ ವರ್ಕ್ ಮಾಡಿರೋರು, ಶಾಸ್ತ್ರೀಯ ಎಲ್ಲಾ ರೀತಿ ಪ್ರಕಾರ ಸಂಗೀತಗಳನ್ನ ಕಲ್ತಿರೋರು. ಕಾರಂಜಿ ಅವ್ರದ್ದು ಫಸ್ಟ್ ಫಿಲಮ್ ಕಾರಂಜಿ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋಗಿದ್ದೆ, ಸಿಕ್ಕಿರ್ಲಿಲ್ಲ ಫಿಲಮ್ಗೆ. ಬಟ್ ಅವ್ರ ಜೊತೆ ವರ್ಕ್ ಮಾಡೋ ಚಾನ್ಸ್ ಸಿಕ್ಕಿದ್ದು ನನ್ನ ಪುಣ್ಯ. ಎಡಿಟರ್ ಆದಿ ಫಸ್ಟ್ ಫಿಲಮ್ ಅವನು 24/7 ವರ್ಕ್ ಮಾಡ್ತಾ ಇದ್ದಾನೆ. ಅವನೇನೋ ಮಾತಾಡ್ಬೇಕು ಅಂತ ಒಂದು ಸ್ಪೀಚ್ ರೆಡಿ ಮಾಡ್ಕೊಂಡ್ಬಂದಿದ್ದೆ. ಸೊ ಅದೇ ಪ್ರೀ ರಿಲೀಸ್ ಇವೆಂಟ್ ಇರೋದ್ರಿಂದ ಇನ್ನ ಮಿಕ್ಕಿದೆಲ್ಲ ಅದ್ರಲ್ಲಿ ಮಾತಾಡ್ತೀವಿ. 11 ನಿಮಿಷ ಆಯ್ತಾ ಸರ್? ಮಾತಾಡ್ತೀನಿ. ಇದೊಂದೇ ಡ್ರೀಮ್ ಸಾಂಗ್ ಇರೋದು, ಇನ್ನು ಮಿಕ್ಕಿದೆಲ್ಲ ಕತೆ ಜೊತೆನೆ ಹೋಗುತ್ತೆ. ಹೀರೋ ಬೇಸಿಕಲಿ ಮ್ಯೂಸಿಷಿಯನ್. ಸಾಧು ಸರ್ ಅಸಿಸ್ಟೆಂಟ್, ಅಂದ್ರೆ ರಿಯಲ್ ಸಾಧು ಸರ್ ಸ್ಟುಡಿಯೋದಲ್ಲಿ ವರ್ಕ್ ಮಾಡೋ. ಈಗ ಸಾಧು ಸರ್ದು ಲೂಪ್ ಸ್ಟುಡಿಯೋ ಇದೆ, ಅದ್ರಲ್ಲೊಬ್ರು ಅಸಿಸ್ಟೆಂಟ್ ವರ್ಕ್ ಮಾಡ್ತಾರಲ್ಲ, ಸೇಮ್ ಅದೇ ರೀತಿ ಅತಿಶಯ್ ಅಸಿಸ್ಟೆಂಟ್. ಅತಿಶಯ್ ಆಮೇಲೆ ವಿನಯ್ ಸರ್ದು ಒಂದು ದಸರಾ ಫೋಟೋ ವೈರಲ್ ಆಗಿತ್ತು. ದಸರಾದಲ್ಲಿ ತುಂಬಾ ಸುಮ್ಮನೆ ಕೂತಿರ್ತಾರ. ಸೊ ಪ್ರಸನ್ನ ಸರ್ ಸ್ಟೋರಿ ಬಂದಿಲ್ಲ, ಅವ್ರು ನನಗೆ ಕತೆ ನರೇಟ್ ಮಾಡಿದಾಗ ಯಾರ ಜೊತೆ ವರ್ಕ್ ಮಾಡ್ಬೇಕು ಅಂದಾಗ ನಮ್ಗೆ ಗೊತ್ತಿತ್ತು. ಅಂದ್ರೆ ಚಿಕ್ಕಪೇಟೆಯಲ್ಲಿ 10 ಜನ ಜೊತೆ ಒಂದು ಹುಡುಗ ಹುಡುಗ ತರ ಇರ್ಬೇಕು, ನಮ್ಗೆ ಏನು ಫೋಕಸ್ ಕೊಡದೆ 10 ಜನದಲ್ಲಿ ಒಬ್ರು ಅಂತ. ಸೊ ವಿನಯ್ ಸರ್ ಆ ಫೋಟೋ ವೈರಲ್ ಆಗಿದ ತಕ್ಷಣ ನಮ್ಗೆ ಕ್ಯಾಚ್ ಆಯ್ತು, ಇಲ್ಲ ದೇವ್ರು ಕಳಿಸ್ತಾ ಇದ್ದಾನೆ ಅಂತ. ಸೊ ಅಲ್ಲಿ ಡೈಲಾಗ್ಸ್ ಅದೇ ವಿನಯ್ ಸರ್ ನಡತೆ ನಂದಂಚೂರು ಕಾಮಿಡಿ ಸ್ಪಂಚಿಂಗ್ಸ್ ಇದೆ. ಅಲ್ಲ ಅವಾಗಲೇ ಹೇಳಿದ್ನಲ್ಲ ಸರ್, ಇವ್ರು ತರ್ಲೆ ಕ್ಯಾರೆಕ್ಟರ್, ಇವರು ವಿನಯ, ಆ 2 ಮಿಕ್ಸ್ಚರ್ ಅತಿಶಯ್. ಫನ್ ಇದೆ, ಇಡೀ ಮೂವಿ ಫನ್ ಇದೆ. ಸೊ ಲಾಸ್ಟ್ ಒಂದಷ್ಟು ಮಧು ಸರ್ ಕೊರಿಯೋಗ್ರಫಿ, ಅವರು ಅಸೋಸಿಯೇಟ್ ಡೈರೆಕ್ಟರ್ ಕೂಡ. ಎಲ್ಲ ಸಾಂಗು ಅವರೇ ಮಾಡಿದ್ದಾರೆ ಕೊರಿಯೋಗ್ರಫಿ. ಇನ್ನು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವರು ಪ್ರತಿಯೊಬ್ಬರಿಗೂ, ಜಯಶಾಂತ್, ಮಂಜು, ಅರ್ಜುನ್ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಅರುಣಮ್ಮ ಮಾಡಿದ್ರೆ, ಅರುಣಮ್ಮ ವಿನಯ್ ಸರ್ದು ದೊಡ್ಡ ಅವರಿಬ್ರದೇ ಕಟ್ಔಟ್ಸ್ ಹಾಕ್ಬೇಕು. 4ನೇ ಸಿನಿಮಾ ಇಬ್ರು ಮಗ ಅಮ್ಮ ಆಗಿ ಆಕ್ಟ್ ಮಾಡ್ತಿರೋದು. ಕಾರ್ತಿಕ್ ಮತ್ತೆ ಸಭಾ ಸರ್ ಇಬ್ರು ಮಾಡಿದ್ರೆ. ಸಭಾ ಸರ್ ಸ್ಟಾರ್ಟಿಂಗ್ ಮಾಡಿದ್ರು, ಆಮೇಲೆ ಅವರೊಂದು ತಮಿಳ್ ಮೂವಿ ಬಂದಿರೋದ್ರಿಂದ ಮೂವ್ ಆದ್ರು. ಕಾರ್ತಿಕ್ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟ. ವಿಲಿಯಂ ಡೇವಿಡ್ ಅಸೋಸಿಯೇಟ್ ಅವತಾರ ಪಕ್ಷದಲ್ಲಿ ವರ್ಕ್ ಮಾಡಿದ್ರೆ, ಇದು ಫಸ್ಟ್ ಮೂವಿ. ಕಾರ್ತಿಕ್ ಆದಿ ಕೊರಿಯೋಗ್ರಾಫರ್, ಲಿರಿಸಿಸ್ಟ್ ಇವರೆಲ್ಲ ಸಿಂಗರ್ ಕೇಶವಾನಂದ್ ಅವ್ರದ್ದು ಡೆಬ್ಯೂ ಇದೆ. ಅಂದ್ರೆ ಏನಂದ್ರೆ 8th ಲಕ್ಕಿ ಅಂತ ಹಾಕೊಂಡಿದ್ದೀವಿ. ಅಂದ್ರೆ 8th ಎಲ್ಲ ಈವ್ನಿಂಗ್ ಶೋಸ್ಗಳು ಓಪನ್ ಆಗ್ತಿದ್ದಾವೆ, 8th ಈವ್ನಿಂಗ್. ಸೊ 9th ಶುಕ್ರವಾರ ಸಿಂಗಲ್ ಸ್ಕ್ರೀನ್ಸ್ 9th ಓಪನ್ ಆಗುತ್ತೆ. ಸೊ ಥ್ಯಾಂಕ್ ಯು. ಮತ್ತೆ ಇನ್ನ ತುಂಬಾ ಜನ ಆರ್ಟಿಸ್ಟ್ಗಳು ಬಂದಿದ್ದೀರಾ, ಶಿವರು ಮತ್ತೆ ರಂಗಪ್ಪಣ್ಣ, ಪ್ರತಿಯೊಬ್ಬರಿಗೂ, ಲೋಕಿ ಸರ್, ಎಲ್ಲರಿಗೂ, ವೈಶಾಖ್, ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ಇನ್ನ ನಮ್ದು 7ನೇ ಸಾಂಗ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಫೆಬ್ರವರಿ 8, 9 ನಿಮ್ಗೆ ಯಾವತ್ತು ಅಕಸ್ಮಾತ್ ಗರ್ಲ್ ಫ್ರೆಂಡ್ ಇದ್ರೆ 14 ಈ ರೀತಿ ನಿಮ್ಗೆ ಯಾವತ್ತು ನೋಡ್ಬೇಕು ಅನ್ಸುತ್ತೆ ನೋಡಿ, ಆ ವೀಕಲ್ಲಿ ಸಪೋರ್ಟ್ ಮಾಡಿ.